ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವಾಗ ತಿರ್ಗಾ ಟೈರ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಈ ಟೈರ್ನ ನಾನು ಜಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ ಹಾಕಿದ್ದೆ. ಸೊ ರೈಸ್ ಮೋಟೋ ಅವ್ರದ್ದು ಟೈರ್ ಇದು. ಟೈರಲ್ಲಿ ನನಗೆ ಯಾವುದೇ ಟೂರ್ ಆರ್ ಅಂತ ಟೈರು, ನನ್ನ ಟೈರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಈ ಸೆಕ್ಷನಲ್ಲಿ ಪ್ರಾಬ್ಲಮ್ ಇದೆ. ನನಗೆ ಅರ್ಜೆಂಟಾಗಿ ಹಾಕ್ಕೊಂಡೆ 150 60 17. ನಂದು ಆ್ಯಕ್ಚುಲಿ ಬರೋದು 150 70 17 ಬರುತ್ತೆ. ಸೊ MRF ಬರುತ್ತೆ. ನನಗೆ MRF ಅರ್ಜೆಂಟಾಗಿ ಸಿಕ್ಕಿಲ್ಲ ಅಂತ ಸೊ ಈ ಟೈರ್ ಹಾಕ್ಕೊಂಡೆ. ಸೊ ಇವಾಗ ಈ ಟೈರ್ನ ಬಿಚ್ಚಿ ನಾನು ತಿರ್ಗಾ MRF ಹಾಕ್ತಾಯಿದ್ದೀನಿ. ಸೊ ಟೈರ್ ನನಗೆ ವಾಪಸ್ ಬಂದಿದೆ, ತರಿಸ್ಕೊಟ್ಟಿದ್ದಾರೆ ಒಬ್ಬರು ಸ್ಟಾಕ್ ಇರೋರು. ಅದು ತುಂಬ ಲಿಮಿಟೆಡ್ ಸ್ಟಾಕ್. ಈ ಗಾಡಿ ಟೈರ್ ಸ್ವಲ್ಪ ಸಿಗೋದು ಕಷ್ಟ. ಸೊ ನೀವು ಯಾರಾದರೂ ಈ ಗಾಡಿ ಟೈರು CB350 RS ಈ ಗಾಡಿ ಟೈರ್ ಆರ್ಡ್ರ್ ಮಾಡಬೇಕಂದ್ರೆ ಜಸ್ಟ್ 1 ಮಂತ್ ಬಿಫೋರ್ ಇಲ್ಲ 1 ವೀಕ್ ಬಿಫೋರ್ ಯಾರ ಹತ್ರ ಹೇಳಿ ತರಿಸಿಟ್ಕೊಳ್ಳಿ. ಸಡನ್ನಾಗಿ ಬೇಕಂದರೆ ಕಷ್ಟ. ಕೆಲವ್ರ ಹತ್ರ ಇರುತ್ತೆ, ಕೆಲವ್ರ ಹತ್ರ ಅವೈಲೇಬಲ್ ಇರೋಲ್ಲ. ಸೊ ಇವಾಗ ನಾನು ಈ ವೀಲ್ನ ಬಿಚ್ಚಿ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಹಿಂಗೆ ಕಾಣ್ತಿದೆ. ಸೊ ನೋಡಿ ಈ ಲುಕ್ಕು. ಸೊ ನೋಡೋಣ ಈಗ ಟೈರ್ ಚೇಂಜ್ ಮಾಡ್ಕೊಂಬಂದ್ಮೇಲೆ ಹೆಂಗೆ ಕಾಣುತ್ತೆ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್, ಕಂಟಿನ್ಯೂ ವಿಡಿಯೋ. ಸೊ ನೋಡಿ ಇವಾಗ ಟೈರ್ ಚೇಂಜ್ ಮಾಡಿದ್ಮೇಲೆ ಈ ಲುಕ್ ನೋಡಿ. ಸೊ ಯಾವತ್ತೂ ಆದಷ್ಟು ಒರಿಜಿನಲ್ ಟೈರ್ ಇಡೋದಕ್ಕೆ ಟ್ರೈ ಮಾಡಿ. ದಯವಿಟ್ಟು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಇಂಜಿನ್ ಪರ್ಫಾರ್ಮೆನ್ಸು ಮತ್ತು ರೈಡಿಂಗು, ಸ್ಮೂತ್ನೆಸ್ಸು, ಮೈಲೇಜು ಎಲ್ಲ ಡಿಪೆಂಡ್ ಆಗುತ್ತೆ ಟೈರ್ ಮೇಲೆ. ಸೊ ಇವಾಗ ಆಫ್ಟರ್ ಲುಕ್ಕು